ದುಡಿಯೋದೇ ನನ್ನ ಬಿಸಿನೆಸ್, ಆದರೆ ಏಕೆ ದುಡಿಯೋದೇ ನನ್ನ ಬಿಸಿನೆಸ್. ಮನೆಯಲ್ಲಿ ಯಾರೂ ಇಲ್ಲವೇ? ಯಾಕಣ್ಣ ಕೆಳಗೆ ಬಿದ್ದೀಯಲ್ಲ, ಏನಾದರೂ ಪೆಟ್ಟ ಐತಿ? ನನಗೇನಾಗಿದೆಯೋ ಹುಚ್ಚ, ಚೆನ್ನಾಗಿ ಇದ್ದೇನೆ. ಸರಿ, ಅಣ್ಣ ಅತ್ತಿಗೆಯರು ಕಾಣುತ್ತಿಲ್ವಲ್ಲ? ಅವರು ರೇಷನ್ ತರಲು ಪೇಟೆಗೆ ಹೋಗಿದ್ದಾರೆ. ಅದು ಸರಿ, ಇದೇನು ನಿನ್ನ ಸ್ಥಿತಿ? ಕಂಠ ಪೂರ್ತಿ ಕುಡಿದು ಬಂದಂತೆ ಕಾಣುತ್ತದೆಯಲ್ಲ. ಅದು ನನ್ನ ಇಷ್ಟ. ಚಿಕ್ಕವನಾದ ನೀನು ಅದನ್ನು ಕೇಳಕೂಡದು. ಸುಮ್ಮನೆ ಬಿದ್ದಿರೋ. ಥು, ಬುದ್ಧಿಹೀನ. ಊರಿನ ಜನ ಹಾಡಿ ಹೆರಿಸುತ್ತಿದ್ದರು ನಿನ್ನ ಹಿರಿತನವನ್ನು. ಕ್ಷಣದಲ್ಲೇ ಅವರ ನಿರೀಕ್ಷೆ ಸುಳ್ಳು ಎಂದು ನಿರ್ಧರಿಸಿಬಿಟ್ಟಿಯಲ್ಲ. ಈ ಸ್ಥಿತಿಯಲ್ಲಿ ಅಣ್ಣ ಏನಾದರೂ ನೋಡಿದರೆ ಎದೆ ಬಡಿದುಕೊಂಡು ಸತ್ತೇ ಹೋಗುತ್ತಾನೆ. ಅಯ್ಯೋ ಹುಚ್ಚ, ಸಾವನ್ನು ಯಾರು ತಡೆ ಹಿಡಿಯುತ್ತಾರೆ? ಸಾಯಲಿ ಬಿಡು. ಭಾಸ್ಕರ, ಏನಿದು ದುರಾಚಾರ? ಅಲ್ಲ ಅಲ್ಲ, ನಿನ್ನ ತಮ್ಮನ ಸದಾಚಾರ. ಏನಪ್ಪ, ಅಣ್ಣನ ಮೇಲೆ ಕೈ ಮಾಡುವಷ್ಟು ದೊಡ್ಡ ಅಧಿಕಾರ ಪಡೆದುಕೊಂಡು ಬಂದಿದ್ಯಾ ನೀನು? ಅಲ್ಲ, ಅವನು ನಿನ್ನ ಅಣ್ಣ ಅನ್ನೋ ಕಲ್ಪನೆ ಆದ್ರೂ ನಿನ್ನ ತಿಳುವಳಿಕೆಗೆ ಹೊಳಿಲಿಲ್ವಾ? ಅಣ್ಣ ಅತ್ತಿಗೆ, ಇವನು ಪಾನ ಮತ್ನಾಗಿ ಎತ್ತಬೇಕಂತ ಜೋಲಿ ಹೊಡೆಯುತ್ತಾ ಈ ಟೇಬಲ್ಗೆ ಬಿದ್ದು ಸತ್ತೇ ಹೋಗುತ್ತಿದ್ದ, ಗೊತ್ತೇ? ಚಂದ್ರು, ಭಾಸ್ಕರ ಹೇಳೋದು ನಿಜ ಏನಪ್ಪ? ಕುಡಿಯುವುದು ಬಿಡುವುದು ನನ್ನ ಇಷ್ಟ. ನೀವು ಅದನ್ನು ಯಾರು ಕೇಳಕೂಡದು. ಚಂದ್ರು, ಯಾರು ನಿನಗೆ ಉದ್ದೇಶಪೂರ್ವಕವಾಗಿ ಕುಡಿಸಿ ಕಳಿಸುತ್ತಾರೆ? ಸ್ವಲ್ಪ ಯೋಚಿಸಿ ನೋಡು. ಮಹಾಭಾರತದ ಒಬ್ಬ ಶಕುನಿಯಿಂದ 100 ಜನ ಅಣ್ಣ ತಮ್ಮಂದಿರಾದ ಕೌರವರು ರಕ್ತದ ಮಡವಿನಲ್ಲಿ ಬಿದ್ದು ಹತರಾಗಿ ಹೋಗಿರುವಾಗ ಕೇವಲ ಇದನ್ನು ನಮ್ಮಂತ 3 ಜನ ಸಹೋದರನ್ನು ನಾಶಗೈಯುಳ್ಳಕ್ಕಲ್ಲವೇ ನಿನಗೆ ಕುಡಿಸಿ ಕಳಿಸಿದ ಶಕುನಿ? ಅಣ್ಣ, ಸುಮ್ಮನೆ ಮತ್ತೊಬ್ಬರನ್ನು ಜರಿದು ಫಲವಿಲ್ಲ. ನಿನ್ನ ಕಲ್ಪನೆ ಸುಳ್ಳು. ನನಗೆ ಯಾರೂ ಕುಡಿಸಿಲ್ಲ, ನಾನೇ ಕುಡಿದು ಬಂದಿದ್ದೇನೆ. ಹೌದಪ್ಪ, ಈ ಮನೆತನದ ಜವಾಬ್ದಾರಿನ ಹೊತ್ತು ನಿಂತ ಯಜಮಾನ ನೀನು. ಮನೆಯಲ್ಲಿ ತೆಗೆಯುವುದು ಹಾಕುವುದು ಅಂತ ಚಿಂತೆ ನಿನ್ನ ತಲೆ ತಿಂತಿರ್ಬೋದು. ಅದಕ್ಕೆ ಬೇಸತ್ತು ಕುಡಿದು ಬಂದಿದ್ಯಾ ಅಲ್ವೇನಪ್ಪ? ಅಣ್ಣ, ಇವನಿಗೆ ಸ್ವಲ್ಪ ಬುದ್ಧಿ ಹೇಳು. ಇನ್ನೊಂದು ಸಲ ಇವನೇನಾದರೂ ಕುಡಿದು ಬಂದಿದ್ದೇ ನಿಜವಾದರೆ ಕುತ್ತಿಗೆಗೆ ಕೈ ಕೊಟ್ಟು ಮನೆಯಿಂದ ಹೊರ ಹಾಕಬೇಕಾಗುತ್ತದೆ. ಇದು ಈ ಕುಡುಕನಿಗೆ ನನ್ನನ್ನೇ ಮನೆಯಿಂದ ಹೊರ ಹಾಕುವ ಏನೋ ಮಗನೇ? ಸೂರ್ಯಚಂದ್ರನಂತೆ ನನ್ನ ತಮ್ಮಂದಿರ ಕೀರ್ತಿ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರದ ತುಂಬ ಪ್ರಜ್ವಲಿಸಿ ಉತ್ತಮ ಖ್ಯಾತಿವಂತರಾಗಲಿ ಎನ್ನುವ ನನ್ನ ಬಸಲ ಕೊಡಿ ಹೋಗುತ್ತಾರೆ. ಅಂತೂ ನಿಮ್ಮೆಲ್ಲರ ಗೊಟ್ಟು ಒಂದೇ ಇದೆ ಎಂದಾಗ ನಾನೇಕೆ ಈ ಮನೆಯಲ್ಲಿರಬೇಕು? ಚಂದ್ರು, ಬೇಡಪ್ಪ ಚಂದ್ರು. ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನೀನು ಮನೆ ಬಿಟ್ಟು ಹೋಗಿ ಈ ಹಾಲಿನಂತ ಸಂಸಾರದಲ್ಲಿ ಹುಳಿ ಹಿಂಡ್ಬೇಡಪ್ಪ. ಹುಳಿ ಹಿಂಡ್ಬೇಡ, ನಮ್ಮನೆಲ್ಲ ತೊರೆದು ದೂರ ಆಗ್ಬೇಡ ಚಂದ್ರು. ನಿನ್ ಕೈ ಮುಗಿತೀನಿ ಚಂದ್ರು. ಹೇಳಿದರು ನನ್ನ ನಿರ್ಧಾರವನ್ನು ನಾನು ಬದಲಾಯಿಸಲು ಸಾಧ್ಯವಿಲ್ಲ. ಹೋಗಲಿ ಬಿಡು ಅತ್ತಿಗೆ, ಕಲ್ಲಿಗೆ ಕರುಣೆ ಉಂಟೆ.
2 ದಿನ ಉಪವಾಸ ಬಿದ್ದು ನಂತರ ತಾನೇ ಮನೆಗೆ ಮರಳಿ ಬರುತ್ತಾನೆ. ಚಂದ್ರು, ತುಳುಕಬೇಡ. ನಿನ್ನ ಆತ್ಮವನ್ನು ನೀನು ಕೊಂಚ ವಿಚಾರಿಸಿಕೊ. ನಿನ್ನ ನಡತೆ ಸರಿ ಇದೆ ಎಂದು ನೋಡು. ವಿನಾಶಕಾಲಕ್ಕೆ ವಿಪರೀತ ಬುದ್ಧಿ. ಎಲ್ಲವನ್ನು ದೂರ ತಳ್ಳಿ ಮುಂದೆ ಒಳ್ಳೆಯವನಾಗಿ ಬಾಳು. ಈ ನಿನ್ನ ಉಪದೇಶ ಇದೆಯಲ್ಲ, ಇನ್ನೊಬ್ಬ ತಮ್ಮನಿಗೆ ಹೇಳು, ಕೇಳುತ್ತಾನೆ. ಚಂದ್ರು, ಅಡಿಗೆತ್ತಿಡುವ ಮುನ್ನ ಜಡವಾಗಿ ಯೋಚಿಸು. ನಿನ್ನ ನಡತೆ ಸರಿಯಿದೆ ಎಂದು ಕಡುಬಡವರು ನಾವಾಗಿ ಕುಡಿತದ ಜನಕ್ಕೆ ಎಡೆ ಮಾಡಿಕೊಟ್ಟರೆ ಕ್ರೂರ ಸಿಡಿಲ ಒಡೆದು ಹೋಗುವುದಪ್ಪ ನಂಬಿದ್ದ. ಚಂದ್ರು, ನಮಗಾಗಿ ಅಲ್ಲದಿದ್ದರು ನಮ್ಮ ಮಾತಾಪಿತರರ ಮನೆಯ ಮರ್ಯಾದೆಗಾದರು ಎದರಿಯ ಬೆಳೆಸಪ್ಪ ಈ ನಿನ್ನ ನಿರ್ಧಾರವನ್ನು. ನಾನಿನ್ನು ಈ ಮನೆಯಲ್ಲಿ ಇರಲಾರೆ. ನನ್ನ ನಿರ್ಧಾರದಂತೆ ನಾನು ನಡೆದುಕೊಳ್ಳುವೆನೆ ಹೊರತು ಯಾರ ಮಾತನ್ನು ನಾನು ಕೇಳತಕ್ಕವನಲ್ಲ. ಚಂದ್ರು, ಬೇಡಪ್ಪ. ನೀ ನಮ್ಮಿಂದ ದೂರ ಆದ್ರೆ ಈ ನಮ್ಮ ಸಂಸಾರ ನಗೆಗೀಡಾಗುತ್ತೆ. ಅದಕ್ಕೆ ದಯವಿಟ್ಟು ಈ ಮನೆ ಬಿಟ್ಟು ಹೋಗ್ಬೇಡಪ್ಪ. ನಿನ್ ಕಾಲು ಹಿಡಿದು ಬೇಡಿಕೊಳ್ತೇನಪ್ಪ. ಇಲ್ಲ, ಹಿಂದಿನಿಂದ ಈ ಮನೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ನಾನಿಲ್ಲಿ ಇರಲಾರೆ. ನಿಮ್ಮ ಪಾಲಿಗೆ ನಾನು ಸತ್ಯ ಎಂದು ನನ್ನನ್ನು ಮರೆತು ಚಂದ್ರು, ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಪಾತ್ರಗಳಲ್ಲಿ ತಿರುವುಗಳೆಣಿವೆ, ಪಾತ್ರಗಳೆಲ್ಲ ತಿರುವುಗಳೆಣಿವೆ. ಪಲ್ಲವ ನೀನೇ ಸೂತ್ರಧಾರ. ಕಣ್ಣಿಗೆ ಕಾಣುವ ನಾಟಕಗಾರ ನಿನಗೆ ನನ್ನೇ ನಮಸ್ಕಾರ. ಕಣ್ಣಿಗೆ ಕಾಣದ ನಾಟಕಗಾರ. ಪ್ರವೇಶಿಸಿ ನನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡೆ. ಹೋದರೆ ನನ್ನ ವಲನಗಳನ್ನು ಕ್ಷಣಕ್ಷೂ ವೀಕ್ಷಿಸುತ್ತಿದ್ದಾನೆ ಆ ಮುಟ್ಟಾಳ. ದಿನಾಂಕ 15 ಹೊರ ದೇಶದಿಂದ ಮೀನಿನ ಹೊಟ್ಟೆಯಲ್ಲಿ ಬಂಗಾರದ ಬಿಸ್ಕಿಟ್ಗಳು ಹಡಗಿನ ಮುಖಾಂತರ ಮಂಗಳೂರು ಬೀಚ್ಗೆ ಬಂದು ತಲುಪುತ್ತವೆ. ಅಲ್ಲಿಂದ ಅದನ್ನು ಹೊತ್ತು ತರುವ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲಿದೆ. ನಂಜುಂಡ, ಆ ದಿನ ನಿನ್ನ ಪಾಲಿಗೆ ಕರಾಳ ದಿನ. ಈ ಶಶಿಕಾಂತನಿಗೆ ಮಹಾಸುದಿನ. ಸತ್ಯ ಯಾವತ್ತಲೂ ತಲೆ ಎತ್ತಿ ಮೆರೆಯುತ್ತದೆ. ಮಿಥ್ಯ ಮಾನವನನ್ನು ರಸ ತಲಕ್ಕೆ ಅಟ್ಟುತ್ತದೆ. ಇದೇ ನನ್ನ ನಿನ್ನ ಮಧ್ಯೆ ಇರುವ ಅಂತರ.
ಸಾಯಂಕಾಲದ ವಿಹಾರ ಈ ಹೂದೋಟದಲ್ಲಿ ಕಳೆಯಬೇಕೆಂದು ಆಗಮಿಸಿದರ. ಹೌದು ಶಶಿ, ಈ ರಸಮಂಜರಿ ಇವುಗಳನ್ನೆಲ್ಲ ನೋಡ್ತಾ ಇದ್ರೆ ಮನಸ್ಸಿಗೆ ಏನೋ ಒಂಥರ ಉಲ್ಲಾಸ ಅನಿಸುತ್ತಲ್ಲವೇ? ಇರಬಹುದು, ಆದರೆ ನೀವು ಅನುಭವಿಗಳು. ಇರಲಿ, ಆದರೆ ನನಗೆ ಯಾವ ಪ್ರಚೋದನೆಯೂ ಸುಳಿಯುವುದಿಲ್ಲ. ನಿಮ್ಮ ಹೆಸರು? ಭಾಗ್ಯ ಅಂತ. ಹೆಸರಿಗೆ ತಕ್ಕಂತೆ ನಿಮ್ಮ ನಡೆನುಡಿಗಳು ಭದ್ರವಾಗಿದ್ದರೆ ನಿಮಗೆ ಭಾಗ್ಯ ಎನಿಸುವರು. ನಿಮ್ಮ ಹೆಸರು ಸಾರ್ಥಕ. ಇರಲಿ, ತಮ್ಮ ಮದುವೆಯಾಗಿದೆ? ಇಲ್ಲ. ಹೋಗಲಿ, ಯಾರನ್ನಾದರೂ ಪ್ರೀತಿಸುತ್ತಿದ್ದೀರಾ? ಪ್ರೀತಿಸ್ತಾ ಇದೆ, ಆದ್ರೆ ಅವನೊಬ್ಬ ಕುಡುಕ ಅಂತ ಗೊತ್ತಾದ ತಕ್ಷಣ ನನ್ನ ಶೀಲಕ್ಕೆ ಕೈ ಹಾಕಿದ. ಅದಕ್ಕೆ ಅವನ ಸ್ನೇಹ ಬೇಡ ಅಂತ ಅವನಿಂದ ದೂರ ಉಳಿದೆ. ಇದೇ ನನ್ನ ಮೊದಲ ಪಾಠ ಕಲ್ತಿರುವುದು. ಓದಿದ ಪಾಠ ಪದೇ ಪದೇ ಓದುವುದು ತರವಲ್ಲ. ಮುಂದೋದುವ ಪಾಠದ ಸಾರಾಂಶ ತಿಳಿದು ಚೆನ್ನಾಗಿ ಅಭ್ಯಾಸ ಮಾಡಿ ತಿಳಿದು ಬಾಳು. ಹೋಗಲಿ, ನೀವು ಪ್ರೀತಿಸುತ್ತಿದ್ದ ಪುಣ್ಯಾತ್ಮನ ಹೆಸರೇನು? ಹೋಗ್ಲಿ ಬಿಡಿ, ಆ ನೀಚನ ಹೆಸರು ಹೇಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಹೇಗೋ ಸಂಬಂಧ ಕಡಿದು ಹೋಗಿದೆಯಲ್ಲ, ಮತ್ತೇಕೆ ನಾಚಿಕೆ? ಅವನ ಹೆಸರು ಚಂದ್ರಕಾಂತ್ ಅಂತ. ಹಾಗಾದರೆ ನೀವು ಹೇಳುತ್ತಿರುವುದು ಶುದ್ಧ ಸುಳ್ಳು. ಒಬ್ಬ ಕುಡುಕ ರ್ಯಾಂಕ್ ಪಡೆದುಕೊಂಡಿದ್ದಾನೆಂದರೆ ನಾನು ಬೇಡ, ಈ ಸಮಾಜವೇ ಒಪ್ಪುವುದಿಲ್ಲ. ಇಲ್ಲ ಶಶಿ, ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜವನ್ನೇ ಹೇಳ್ತಾ ಇದ್ದೀನಿ. ನೋಡಿ, ಆ ಚಂದ್ರಕಾಂತ್ ನಂಜುಂಡನ ಸ್ನೇಹ ಮಾಡಿದ, ಆದ್ರೆ ಅವನೊಂದಿಗೆ ಸೇರಿಕೊಂಡು ಕುಡಿತವನ್ನೇ ಕಲಿತುಕೊಂಡಿದ್ದ. ನಂಜುಂಡ ಒಬ್ಬ ವಿದ್ಯಾವಂತನ ಬಾಳಿಗೆ ಬರೆ ಎಳೆದು ಕುಡಿತದ ಚಟಕ್ ಅಂಟಿಸಿ ಅವನ ಜೀವನವನ್ನೇ ಹಾಳು ಮಾಡಿದೆಯಾ ಚಾಂಡಾಲ. ನೋಡಿ, ನಾನು ಆ ಚಂದ್ರಕಾಂತನಿಗೆ ತಿಳಿ ಹೇಳಿ ಇನ್ನು ಮುಂದೆ ಈ ರೀತಿ ನಡೆದುಕೊಳ್ಳುವುದಿಲ್ಲ ಅಂತ ಹೇಳಿಸಿದರೆ ಮತ್ತೆ ನೀನವನನ್ನು ಪ್ರೀತಿಸಿ ಮದುವೆಯಾಗುತ್ತಾನೆ. ನೋಡಿ ಶಶಿ, ಹೇಳಿಕೆ ಮಾತನ್ನು ನಾನು ಯಾವತ್ತೂ ಕೇಳುವುದಿಲ್ಲ. ಆ ನಂಜುಂಡನ ಸಹವಾಸದಿಂದ ಅವನು ಕುಡಿತವನ್ನೇ ಕಲಿತಿದ್ದ. ಅಷ್ಟೇ ಅಲ್ಲದೆ ನನ್ನ ತಂದೆಯವರ ಮಾತು ನಾನು ಯಾವತ್ತೂ ಕೇಳಲೇ ಇಲ್ಲ. ಯಾರು ನಿನ್ನ ತಂದೆ? ಅವರು ಬೇರೆ ಯಾರಲ್ಲ, ಸ್ಕೂಲ್ ಮೇಸ್ಟ್ರು ಸುಬ್ಬಣ್ಣ. ಓಹೋ, ಅವರೊಬ್ಬ ಆದರ್ಶ ಜೀವಿಗಳು. ಬಾಳಿನಲ್ಲಿ ಸಿಹಿ ಕೈಗಳನ್ನು ಅನುಭವಿಸಿ ತಿಳಿದು ಬಾಳಿದವರು. ಅಂಥವರ ಮಗಳಾಗಿ ಹುಟ್ಟಿ ಬರಬೇಕಾದರೆ ನೀನು ಪುಣ್ಯ ಮಾಡಿರಬೇಕು. ತಂದೆಯವರು ಮಾಡಿದ ಪುಣ್ಯ ಮಕ್ಕಳಿಗೆ ಲಭಿಸುತ್ತದೆ ಅಂತ ಹೇಳ್ತಾರಲ್ಲ, ನಾನು ಅದನ್ನು ನಂಬುವುದಿಲ್ಲ. ಭಾಗ್ಯ, ಕಾಯಿ ಕರ್ಪೂರ ಹೂವು ಹಣ್ಣು ನೈವೇದ್ಯ ತೆಗೆದುಕೊಂಡು ದೇವರ ಗುಡಿಗೆ ಹೋಗಿ ಭಕ್ತಿಯಿಂದ ಪೂಜಿಸಿ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳುತ್ತಾರೆ. ಆದರೆ ಆ ದೇವರು ಯಾವ ರೂಪದಿಂದಲಾದರೂ ಭಕ್ತರ ಮನೋವಿಲಾಸೆಯಿಂದ ಹೊರ ನೀಡಿ ಅನುಗ್ರಹಿಸುತ್ತಾನೆ. ಇಲ್ಲದಿದ್ದರೆ ದೇವರು ಹಿರಿಯರಿಗೆ ಬೆಲೆ ಇರುತ್ತಿರಲಿಲ್ಲ. ನೋಡು ಭಾಗ್ಯ, ಹೆತ್ತ ತಂದೆ ತಾಯಿ ಗುಡಿಯೊಳಗಿನ ದೇವರು ಒಂದೇ ರೂಪ. ಚೆನ್ನಾಗಿ ಅರ್ಥ ಮಾಡಿಕೊ. ದಯವಿಟ್ಟು ಕ್ಷಮಿಸಿ, ಆ ನಂಜುಂಡನ ಸಹವಾಸದಿಂದ ಚಂದ್ರಕಾಂತ್ ಅದೇ ರೀತಿ ಅಂತ ಇದ್ದೆ, ಆದರೆ ನಿಮ್ಮನ್ನು ನೋಡಿದ್ರೆ ಬೇರೆ ರೀತಿನೇ ಇದೆ. ಭಾಗ್ಯ, ನೀನು ತಿಳಿದವಳು, ಮೇಲಾಗಿ ಒಬ್ಬ ಸ್ಕೂಲ್ ಮೇಸ್ಟರ್ ಮಗಳು. ಆ ನಂಜುಂಡನ ಖಾದಿ ಅಂಗಡಿಯಲ್ಲಿ ಸೇಲ್ಸ್ ಗರ್ಲ್ ಆಗಿ ಕೆಲಸ ಮಾಡುವಾಗ ನಿನಗೆ ಏನೋ ಅನಿಸುವುದಿಲ್ಲವೇ? ಏನು ಅನಿಸುವುದಿಲ್ಲವೇ? ಅವನ ತರನೇ ನನ್ನ ಮೇಲೆ ಶೀಲ ಹಾಳು ಮಾಡೋದಕ್ಕೆ ಪ್ರಯತ್ನ ಪಟ್ಟ. ದಿನದಿಂದ ದಿನಕ್ಕೆ ನಾನು ಅವನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ಹೇಗಾದರೂ ಮಾಡಿ ಈ ನಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ಬೇಕಲ್ಲ, ಅದಕ್ಕೆ ಅವನೊಂದಿಗೆ ನಾನು ಕೆಲಸಕ್ಕೆ ಸೇರಿಕೊಂಡೆ. ದಿಕ್ಕು ತೋಚದ ಹಕ್ಕಿಯಾಗಿ ಬಿಕ್ಕಿ ಸಾಯುವುದಕ್ಕಿಂತ ನಿನ್ನ ತಾರುಣ್ಯ ನದಿಯಾಗಿ ಉಕ್ಕಿ ಹರಿಯುತ್ತಿರುವಾಗ ಮನದ ಹಕ್ಕಿಯಂತೆ ನಾಡದರತಿರ ನಡೆನುಡಿಗಳು ಹಾಸುವಕ್ಕಾಗಿ ಅಳವಡಿಸಿಕೊಂಡು ನಡೆದರೆ ಹಾಲುಕ್ಕಿದಂತೆ ಉಕ್ಕೇರಿ ಚೊಕ್ಕವಾಗುವುದು ನಿನ್ನ ಚಿಕ್ಕ ಸಂಸಾರ. ಈ ನನ್ನ ಚಿಕ್ಕ ಸಂಸಾರ ಯಾವ ರೀತಿ ಅಡಗಿದೆಯೋ ನನಗೊಂದು ತಿಳಿತಾನೇ ಇಲ್ಲ. ಹೆಣ್ಣು ಸಹನೆಯಿಂದ ಕಾಯ್ದವಳಿಗೆ ಸಕ್ಕರೆ ಹಾಲು, ದುಡುಕಿದವಳು ಬೆಲೆ ಕಟ್ಟಲಾಗುವುದು ಬೇರೊಂದಿದೆ. ಆದರೆ ಈ ಶಶಿಯನ್ನು ನೋಡ್ತಾ ಇದ್ರೆ ನನ್ನ ಮನಸ್ಸಿನಲ್ಲಿ 108 ಕಲ್ಪನೆ ಬರ್ತಾ ಇದೆ. ಶಶಿ, ನಾನು ನಿಮ್ಗೊಂದು ಮಾತು ಹೇಳಬೇಕು, ಆದರೆ ಈ ನನ್ನ ತುಟಿಯಿಂದ ಹೇಳೋದಕ್ಕೆ ಬರ್ತಾ ತುಟಿಗಳು ಕಂಪಿಸಬೇಕಾದರೆ ಹಿಂದೊಬ್ಬನನ್ನು ಪ್ರೀತಿಸಿ ನಿರಾಶಳಾದೆ. ಈಗ ಈ ಶಶಿಯನ್ನು ನಾನು ಪ್ರೀತಿಸುತ್ತೇನೆ ಅಂತ ಹೇಗೆ ಹೇಳಲಿ ಎನ್ನುವುದೇ ನಿಮ್ಮ ಮಾತಿನ ಅರ್ಥ, ನಿಜವೇ? ಹೌದು ಶಶಿ, ನಾನು ಹೇಳೋ ಮಾತು ನೀವೇ ಹೇಳಿದ್ರಲ್ಲ, ನಿಜವಾಗ್ಲೂ ನಾನು ಭಾಗ್ಯಶಾಲಿ. ಭಾಗ್ಯ, ಒಂದು ಗಂಡು ಒಂದು ಹೆಣ್ಣಿಗೆ ಇಡೀ ಮಾನವನ ಜೀವಿತದಲ್ಲಿ ಒಂದೇ ಒಂದು ಸಲ ನಡೆಯುವುದು ಮದುವೆ ಎಂಬ ಕಲ್ಯಾಣ ಕಾರ್ಯ.
ಆ ಶುಭ ಗಳಿಗೆಯನ್ನು ಅರಿತುಕೊಂಡು ನಡೆದರೆ ನಮ್ಮ ಬಾಳ ಬಳ್ಳಿ ಆಳವಾಗಿ ಬೇರು ಬಿಟ್ಟು ನಿಮ್ಮ ವಂಶ ವೃದ್ಧಿಯಾಗುತ್ತದೆ. ಶಶಿ, ನಮ್ಮಿಬ್ಬರ ಬಾಳು ಬೆಳಕಾಗಬೇಕಾದ್ರೆ ನೀವು ಎಣ್ಣೆ ಹಾಕಬೇಕು. ಹಾಗೆ ಆ ದೀಪಕ್ಕೆ ನಾನು ಜ್ಯೋತಿ ಆಗುವೆ. ಭಾಗ್ಯ, ಈ ಶಶಿಕಾಂತನ ಪ್ರೇಮ ಕುರುಡ ಪ್ರೇಮವಲ್ಲ, ಬಯಕೆ ತೀರಿಸಿಕೊಳ್ಳುವ ಕ್ಷಣಿಕ ಪ್ರೇಮವಲ್ಲ, ಚಿರಕಾಲ ಬಾಳುವ ಅಮರ ಪ್ರೇಮ. ಶಶಿ, ನನ್ನ ಭಾಗ್ಯದ ನಿಧಿಯೇ ನೀವು. ಇನ್ನು ಮುಂದೆ ನಾವಿಬ್ಬರು ಅಮರ ಪ್ರೇಮಿಗಳು. ಹ, ನೀನು ವಧು, ಹೊರಹೊಮ್ಮಲಿ ಗಾನಸುವೆ. ನಂಜುಂಡ, ಮಿಸ್ಟರ್ ನಂಜುಂಡ, ಚಂದ್ರಕಾಂತ, ಗಂಟೆ ಒಂದಾದ್ರೂ ಇನ್ನೂ ಮಲಗಿಲ್ಲವಲ್ಲ, ಯಾಕೆ ಮಿತ್ರ? ನಂಜುಂಡ, ನನ್ನ ತಮ್ಮ ಭಾಸ್ಕರ್ನಿಗೆ ಸ್ಟೇಟ್ ಬ್ಯಾಂಕ್ನಲ್ಲಿ ನೌಕರಿ ದೊರೆಯಿತಂತೆ ಆ ದಿವಾಕರ್ನ ರೆಕಮೆಂಡ್ನಿಂದ. ನಾನು ಮಾರ್ಕೆಟ್ಗೆ ಹೋದಾಗ ಭಾಸ್ಕರ ಮತ್ತು ದಿವಾಕರ ಮಾತನಾಡುತ್ತಾ ಹೊರಟಿದ್ದರು. ನೀನು ಮೈಸೂರಿಗೆ ಹೋದ ಮೇಲೆ ನಿನ್ನ ಅಣ್ಣ ಅತ್ತಿಗೆರ ಕ್ಷೇಮ ಸಮಾಚಾರದ ಬಗ್ಗೆ ಪತ್ರ ಬರೆಯುತ್ತೀರಿ ಎಂದು ಉಪದೇಶ ಬೋಧಿಸುತ್ತಿದ್ದ ಭಾಸ್ಕರನಿಗೆ ಈ ವಿಷಯವನ್ನು ತಿಳಿದುಕೊಳ್ಳುವಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಮಿತ್ರ. ನೋಡು ಚಂದ್ರು, ಕೊಟ್ಟರೆ ಹೊಗಳುತ್ತಾರೆ, ಕೊಡದೆ ಹೋದರೆ ತೆಗಳುತ್ತಾರೆ. ಇದು ಲೋಕಾಯುಗದ ನಿಯಮ. ನಾನು ಮನೆ ಅತ್ತಿಗೆಯನ್ನು ಸಾಕಿ ಸಲುತ್ತಾನೆಂಬ ನಂಬಿಕೆ ನಿನಗಿರಬಹುದು, ಆದರೆ ಆ ನಂಬಿಕೆ ನನಗಿಲ್ಲ. ನಾನು ಮನೆ ಬಿಟ್ಟಾಕ್ಷಣ ಅವನಿಗೆ ನೌಕರಿ ದೊರೆಯಿತು. ಅವನ ಜೀವನದ ಚಿಂತೆಯೇ ದೂರಾಯಿತು. ಕೊಟ್ಟರೆ ಹೊಗಳುತ್ತಾರೆ, ಕೊಡದೆ ಹೋದರೆ ತೆಗಳುತ್ತಾರೆ. ಇದು ಲೋಕಾಯುಗದ ನಿಯಮ. ಹಾ, ನೋಡು ಚಂದ್ರು, ತನ್ನ ನೌಕರಿ ಹಣದಿಂದ ನಿನ್ನ ಅಣ್ಣ ಅತ್ತಿಗೆಯನ್ನು ಸಾಕಿ ಸಲುತ್ತಾನೆಂಬ ನಂಬಿಕೆ ನಿನಗಿರಬಹುದು, ಆದರೆ ಆ ನಂಬಿಕೆ ನನಗಿಲ್ಲ. ಅಂತೂ ತನ್ನ ಕಾಲ ಮೇಲೆ ತಾನು ನಿಂತುಕೊಂಡನಲ್ಲ, ಅವನ ಜೀವನದ ಚಿಂತೆಯೇ ದೂರಾಯಿತು. ಭಾಸ್ಕರ್ ಅಂದ್ರೆ ನೀವು ತಾನೇ? ಸರಿ, ತೆಗೆದುಕೊಂಡು ಬಾ. ಹಾ ಚಂದ್ರಕಾಂತ್, ಇದನ್ನು ನೀನೇ ಓದಿ ನೋಡು. ಓಹೋ, ನೌಕರಿ ಆರ್ಡರ್. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಚನ್ನಪಟ್ಟಣಕ್ಕೆ ತರಬೇತಿಗೆ ಕರೆದಿದ್ದಾರೆ. ನಾಳೆಯೇ ಜಾಯಿನ್ ಆಗಬೇಕಂತೆ ಮಿತ್ರ. ನೀನು ನಿಜವಾಗಿಯೂ ನನ್ನ ಪ್ರಾಣ ಸ್ನೇಹಿತ. ನನಗೆ ತಿಳಿಸದೆ ನೀನೇ ಅರ್ಜಿ ಹಾಕಿ ಈ ಕೆಲಸ ಸಾಧಿಸಿದೆ. ನೀನು ತುಂಬಾ ಚಾಣಾಕ್ಷ. ದಿನಾಂಕ 2ರಂದು ನಾನು ಬೆಂಗಳೂರಿಗೆ ಹೋದಾಗ ಹೋಮ್ ಮಿನಿಸ್ಟರ್ ಹತ್ರ ಮಾತನಾಡಿ ನಿನ್ನ TC ಎಲ್ಲವನ್ನು ತೋರಿಸಿದೆ. ನೀನು ರ್ಯಾಂಕ್ ಪಡೆದ ವಿಷಯ ತಿಳಿಸಿ ಅಂದಿನ ದಿನಪತ್ರಿಕೆಯಲ್ಲೆದ್ದ ನಿನ್ನ ಫೋಟೋ ತೋರಿಸಿದೆ. ಕೂಡಲೇ ಅವರು ಒಪ್ಪಿಕೊಂಡು ನಿನಗೆ ಆರ್ಡರ್ ಕಳಿಸಿರುತ್ತಾರೆ. ಏನಾದರೂ ಡೊನೇಷನ್ ಕೇಳಿರಬಹುದಲ್ಲವೇ? ಅವರ ಮೂಲ ಗುರಿಯೇ ಲಂಚ. ಚಂದ್ರಕಾಂತ್, ಲಂಚದ ಚೀಲವನ್ನು ತೋರಿಸಿದರೆ ಸಾಕು, ಇವನೊಬ್ಬ ಸಂಚುಗಾರನೆಂಬುದು ನೆರೆಯಿದೆ. ಮಿಂಚಿನ ರೂಪದಿಂದ ಸಂಕೋಚದ ಭಾವ ತಾಳದೆ ಚಿಂತಿಸಿದರು ನಿನ್ನ ಕೆಲಸವಾಯಿತೆಂದು ವಚನ ನೀಡುತ್ತಾರೆ. ಕಾರಣ ಲಂಚದ ಮಹಿಮೆನೇ ಹಾಗೆ. ಎಷ್ಟು ಕೇಳಿದ್ರು ಹಾ
ಅವರನ್ನು ಬಾಯಿಗೆ ಬಂದ ಹಾಗೆ ಕೇಳಿದರು. ನಾನು ಕೊಡುತ್ತೇನೆಂದು 50,000ಕ್ಕೆ ಒಪ್ಪಿಸಿ ಚೆಕ್ ಕೊಟ್ಟು ಅನುಮತಿ ಪಡೆದುಕೊಂಡು ಬಂದೆ. ನೋಡು ಚಂದ್ರು, ನಿನಗೆ ಒಂದೇ ವಾರದೊಳಗಾಗಿ ಆರ್ಡರ್ ಕಳಿಸಿರುತ್ತಾರೆ. ನೀನು ಮೊದಲು ಊಟ ಮಾಡು ನಡೆ. ಇಲ್ಲ ಮಿತ್ರ, ಈ ಆರ್ಡರ್ ನೋಡಿದಾಗಿನಿಂದ ನನ್ನ ಹಸಿವೆ ಮಾಯವಾಗಿ ಹೋಯಿತು. ಮೊದಲು ಊಟ ಮಾಡಿ ಊರಿಗೆ ಹೋಗೋ ವ್ಯವಸ್ಥೆ ನೋಡಿಕೋ. ಇಂದು ರಾತ್ರಿ ನೀನು ಬಸ್ ಹತ್ತಿ ಬಿಡು, ಅಂದ್ರೆ ನೀನು ನಾಳೆಗೆ ಡ್ಯೂಟಿಗೆ ಹಾಜರಿ ಆಗಲು ಸಾಧ್ಯ. ನೋಡು ಚಂದ್ರು, ನಿನ್ನ ಖರ್ಚಿಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಅವಶ್ಯವಾಗಿ ತೆಗೆದುಕೊಂಡು ಹೋಗು. ನಿನ್ನ ಮನೆಯ ಸರ್ವಾಧಿಕಾರವನ್ನೇ ನನಗೆ ಒಪ್ಪಿಸಿದ ಮಹಾನುಭಾವ ನೀನು. ಈಗಿನ ಕಾಲದಲ್ಲಿ ತಂದೆಯಾದವನು ಮಕ್ಕಳಿಗೆ ಹಿರಿತನ ಕೊಡಬೇಕಾದರೆ ಹಿಂದು ಮುಂದೆ ನೋಡುತ್ತಾನೆ. ಆದರೆ ನೀನು ಚಂದ್ರು, ಹೊಗಳಿಕೆ ನಿಲ್ಲಿಸಿ ಮೊದಲು ಕೆಲಸ ನೋಡಕ್ಕೂ ನಡೆ. ಗುಡ್ ಲಕ್ ಎನ್ನಬೇಕು ಈ ಲಕ್ಷಾಧೀಶ್ವರ ನಂಜುಂಡನದೇ. ಒಬ್ಬ ಕಾನೂನು ವಿರುದ್ಧ ಹೋದರೆ ಇನ್ನೊಬ್ಬ ಕಾನೂನಿನ ಪಾಲಕ. ಒಂದರೆ ಶಶಿಕಾಂತ ದರೋಡೆಕೋರನಾದರೆ ಅವನನ್ನು ರಕ್ಷಿಸಲು ಇನ್ಸ್ಪೆಕ್ಟರ್ ಚಂದ್ರಕಾಂತ್. ಇಂಥ ಸೌಭಾಗ್ಯ ಯಾವ ನರನಿಗೂ ಇಲ್ಲ. ಇತ್ತ ಮೈಸೂರು ಹೋಗಿ ನಿನ್ನ ಹತ್ತಿಗೆ ಸುನಂದ ದಿವಾಕರನ ಪ್ರೇಯಸಿ ಎಂದು ಭಾಸ್ಕರ ತಲೆಯಲ್ಲಿ ವಿಷದ ಬೀಜ ಬಿತ್ತಿ ನನ್ನ ತಮ್ಮಂದರಲ್ಲಿ ಕಲಾ ಹುಟ್ಟಿಸಿ ನನ್ನ ಬೆಳೆ ಬೇಯಿಸಿಕೊಂಡಾಗಲೇ ಈ ನಂಜುಂಡನ ಆತ್ಮಕ್ಕೆ ಶಾಂತಿ. ಬರುವೆ ಭಾಸ್ಕರ್, ನಾಳೆಯ ಬರುವೆ ನಿನ್ನ ತೆರೆಯಲ್ಲಿ ವಿಶ್ವಾಸ ಬೀಜ ತುಂಬಲು ನಂಜುಂಡ, ನೀನು ಕಡಿವಾಣವಿಲ್ಲದ ಕುದುರೆಯಾದರೆ ಈ ಶಶಿಕಾಂತ ಪೊರೆ ಕಳಚಿದ ಸರ್ಪ. ನೀನು ಸಲಗನಾದರೆ ನಾನು ಸಿಂಹ, ನೀನು ಅಗ್ನಿ ಆದರೆ ನಾನು ಜಲ. ಏನಂತ ಜೇನುಗೂಡಿನಂತಿದ್ದ ಅಣ್ಣ ತಮ್ಮರ ಬಾಳಿಗೆ ಹಗೆಯ ಹೊಗೆ ಓಡಿಸಿದೆಯಾ ಒಬ್ಬೊಬ್ಬರನ್ನು ಗೂಡು ಬಿಟ್ಟು. ನಾನು ನಿನ್ನ ಕೈ ಒಳಗಿನ ಕುಳ ಕಳ್ಳ, ನಿನ್ನ ಕಳ್ಳ ಬುದ್ಧಿಗೆ ಕಡಿವಾಣ ಹಾಕುವ ಗಂಡುಗಲಿ ಈ ಶಶಿಕಾಂತ. ಚಂದ್ರಕಾಂತನನ್ನು ಮಂಗಳೂರು ಬೀಚ್ಗೆ ವರ್ಗಾಯಿಸಿ ನೀನು ಸರ್ವಾಧಿಕಾರಿಯಾಗುವೆಯ. ಮಗನೇ, ಒಂದೇ ನೀನು ಬೀದಿ ಬಕಾರಿ ಎಂಬುದನ್ನು ಮರೆಯಬೇಡ. ಭಾಸ್ಕರ್ಗೆ ನೀನು ಹೇಳುವ ಸುಳ್ಳಿಗೆ ನಿನ್ನ ಬಾಳಪತಿಗೆ ನೀನೇ
ಮಾಡಿಕೊಳ್ಳುವೆ. ನಿನ್ನ ಅಂತ್ಯಕಾಲ ಸಮೀಪಿಸಿ ಆ ಕಾಲಯಮನಿಗೆ ನೀನೇ ಕರೆ ಕೊಡುವಿ. ನಂಜುಂಡ, ನಿನ್ನ ಕಪಟಕಾರ ಸ್ಥಾನಕ್ಕೆ ನಾ ಕಡುವೈರಿಯಾಗಿ ನಿನ್ನನ್ನು ಮಣ್ಣು ಮುಕ್ಕಿಸುವೆ. ಬಿಡುವುದಿಲ್ಲ ಈ ಶಶಿಕಾಂತ. ಎಚ್ಚರ ಮಗನೇ, ಎಚ್ಚರ. ಬದುಕಲಿಯ ನೋಡಿಲ್ಲ ಯಾರೆಂದು ನಿನ ವರದ ಕಟ್ಟಿದ ಕನಸಿನ ದೂರ ಆಗಲಿಲ್ಲ ಈ ನನ್ನ ಜೋರ. ನನ್ನ ಬಿಟ್ಟು ನೀ ಹೋಗದ ಪದದ ಈ ಜೀವನ ಬದುಕಲಿಯ ನಿನ ಮರದ ಕಟ್ಟಿ ನೋಡಿಲ್ಲ ಯಾರೆಂದು ನಿನ ವರದ ಕಟ್ಟಿದ ಕನಸಿನ ದೂರ ಆಗಲಿಲ್ಲ ಈ ನನ್ನ ಜೋರ. ಅಂತೂ ನಂಜುಂಡನ ಸಹಾಯದಿಂದ ಚಂದ್ರಕಾಂತ ಪೊಲೀಸ್ ಇನ್ಸ್ಪೆಕ್ಟರ್, ಅದು ಇಲ್ಲಿಂದ ಕೇವಲ 5 ಕಿಲೋಮೀಟರ್ ದೂರ ಇರುವ ಭದ್ರಾವತಿಯಲ್ಲಿ ಅವನ ಡ್ಯೂಟಿ. ಇದು ಆ ನಂಜುಂಡನ ನಿರ್ಮಿಸಿದ 2ನೇ ಅಧ್ಯಾಯ. 3ನೇ ಅಧ್ಯಾಯ ಪ್ರಾರಂಭಿಸುವ ಮುನ್ನವೇ ಅವನನ್ನು ಹಿಡಿದು ಬುದ್ಧಿಗಳಿಸಬೇಕು. ಇಲ್ಲದಿದ್ದರೆ ದುರಂತ ಸನ್ನಿವೇಶಗಳು ನಡೆಯುವುದು ಖಚಿತ. ಇದಕ್ಕೆ ಹೇಗಾದರೂ ಒಂದು ಉಪಾಯ ಹುಡುಕಿ ಉಪಾಯವನ್ನು ತಡೆ ಹಿಡಿದರೆ ನಳ್ಳಿ ವೃತ್ತಿಗೆ ಶೋಭೆ. ಇದೇನು ಶಿಶಿ, ಒಬ್ಬರೇ ನಿಂತುಕೊಂಡು ವಿಚಾರ ಮಾಡುತ್ತಾ ನಿಂತಿದ್ರಲ್ಲ? ಭಾಗ್ಯ, ಚಂದ್ರಕಾಂತ ಈಗ ಭದ್ರಾವತಿಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದಾನೆ. ನಾನು ಅವನಂತೆ ಓದು ಕಲಿತಿದ್ದರೆ ಗೌರ್ಮೆಂಟ್ ಸರ್ವೆಂಟ್ ಆಗಿ ಸೇವೆ ಸಲ್ಲಿಸುತ್ತಿದ್ದೆ ಅಂತ ಮನದಲ್ಲಿಯೇ ವಿಚಾರಿಸುತ್ತಿದ್ದೆ. ಇದೇನು ಶಿಶಿ? ಭಾಗ್ಯ, ನಾನು ಓದು ಕಲಿತಿದ್ದರೆ ಈ ರೀತಿ ಬೀದಿ ಬೀದಿ ಅಲಿಯುತ್ತಿರಲಿಲ್ಲ. ಓದು ಕಲಿತವರು ತುಂಬಾ ಜಾಣರು. ಅಲ್ಲ ಶಶಿ, ಎಲ್ಲರೂ ಓದಿದವರೇ ಅಂತ ತಿಳಿದುಕೊಂಡಿದ್ಯಾ? ಓದದೇ ಇರೋರು ಎಷ್ಟು ಜನರಿದ್ದಾರೆ ನಿನಗೆ ಗೊತ್ತಾ? ದುಡ್ಡಿನ ಧೈರ್ಯದಿಂದ ವ್ಯವಹಾರದ ಹಾದಿ ಹಿಡಿದು ಕೆಲವರು ಮುಂದುವರಿದರೆ, ಇನ್ನು ಕೆಲವರು ತಮ್ಮ ಮನೋಬುದ್ಧಿಯಿಂದ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಾರೆ. ಆದರೆ ನಾನು ಅದಾವುದನ್ನು ಪಡೆಯದ ನಿರುದ್ಯೋಗಿ, ನಿರಾಧಾರಿ, ನಿರಕ್ಷರಿ. ಶಶಿ, ನಿಮ್ಮ ನೋಡ್ತಾ ಇದ್ರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಕಳ್ಳನೆಂಬ ಅನುಮಾನವೇ, ಸುಳ್ಳನೆಂಬ ಸಂಶಯವೇ, ಅಥವಾ ಸಮಯ ಸಾಧಕನೆನ್ನುವ ಸಂಕೋಚವೇ? ಚೇಚೆ, ಹಾಗಲ್ಲ. ನೀವೊಬ್ರು ಕಲ್ತವ್ರು ಇರ್ಬೇಕೇನು ಅಂತ. ನನ್ನ ಹೆಸರೇ ನನಗೆ ಬರೆಯಲು ಬಾರದವನಿಗೆ ನಾನು ಕಲಿತವನೆಂದರೆ ನನ್ನಷ್ಟಕ್ಕೆ ನನಗೇ ನಾಚಿಕೆ ಆಗುತ್ತದೆ. ನೋ, ನೀವೇನೇ ಹೇಳಿದ್ರು ನಾನು ಮಾತ್ರ ನಂಬಲ್ಲ. ನೀವು ಕಲ್ತಿರ್ಬೇಕು. ನಿನಗಿಂತ ಮುಂಚೆಯೇ ನಿಮ್ಮ ತಂದೆಯವರ ಪರಿಚಯ ನನಗುಂಟು. ಬೇಕಾದರೆ ಅವರೆಲ್ಲ ಕೇಳು, ಹೇಳುತ್ತಾರೆ. ಯಾಕೆ? ನನಗೆ ಸುಳ್ಳು ಹೇಳಿದ ಹಾಗೆ ಅವ್ರಿಗೆ ಸುಳ್ಳು ಹೇಳಿರ್ಬೋದಲ್ವೇ? ಸುಳ್ಳು ಹೇಳುವುದರಿಂದ ನನಗಾವಲಾಗುತ್ತಿದೆ. ಹಾಗಲ್ಲ ಶಶಿ, ನಿಮ್ಮ ಮಾತಿನ ವೈರ್ಯತೆ ನೋಡ್ತಾ ಇದ್ರೆ ನೀವೊಬ್ರು ಕಲ್ತಿರ್ಬೋದು ಅಂತ ನನಗನ್ನಿಸ್ತಾ ಇದೆ. ಯಾವ ಉದ್ದೇಶಕ್ಕಾಗಿ ಯಾರ ಮೇಲೆ ಛಲ ತೊಡಲೆ? ಹಾಗಲ್ಲ, ನೀವು ಊರಿಗೆ ಬಂದ್ರಲ್ಲ, ಪ್ರತಿಯೊಬ್ಬರನ್ನು ನೋಡ್ತಾ ಇದ್ರೆ ಅನುಮಾನ ರೀತಿಯಲ್ಲಿ ನೋಡ್ತಾ ಇದ್ರಲ್ಲ, ಅದಕ್ಕೆ ನಾನು ಈ ಮಾತು ಕೇಳಿದೆ. ವಾಸಿಸಲು ಚಿಕ್ಕ ಗೂಡು ಕಟ್ಟಿಕೊಳ್ಳಲಾಗದ ನನ್ನಲ್ಲಿ ನಿಗೂಢತೆ. ಭಾಗ್ಯ, ನಿನ್ನ ನುಡಿ ಕೇಳಿದರೆ ನನಗೆ ನಗೆ ಬರುತ್ತದೆ. ನಗು ಬರ್ತಿರ್ಬೋದು, ಆದ್ರೆ ಈ ನಗುವಿನ ಒಳಗಡೆ ನಿಮ್ಮ ಮರ್ಮ ಬೇರೆ ರೀತಿಯಲ್ಲಿದೆ. ನೀನು ಸೇಲ್ಸ್ ಗರ್ಲ್ ಆಗಿ ಕೆಲಸ ಮಾಡುವುದಕ್ಕಿಂತ ಮಾನಸಿಕ ತಂದೆಯಾಗಿದ್ದರೆ ತುಂಬಾ ಚೆನ್ನಾಗಿತ್ತು. ಸೌಕರ್ಯ ಹೊಟ್ಟೆ ಒರೆಸಿಕೊಳ್ಳಲು ಸಾಕಷ್ಟು ಮನೆಗಳಿವೆ. ಕೊನೆಗೆ ಹರಿಸಿದ ಅನ್ನವನ್ನು ತಿಂದು
ಏನು ಚಾ ಕುಡಿಯಲು ಬೀಡಿ ಸೇದಲು ನಿನಗೆ ದುಡ್ಡು ತಾನೆ? ಹಾ, ಬೇಡ ಬೇಡ ಸಾವುಕಾರ್ರೆ, ನಿಮ್ಮ ದುಡ್ಡು ಬೇಡ. ನನಗೆ ಚಳಿ ಆಗ್ತಿದೆ, ನಿಮ್ಮೊಂದು ಶರ್ಟ್ ಕೊಟ್ಟರೆ ಸಾಕು ಸರ್. ನೋಡಪ್ಪ, ಇಲ್ಲಿ ಎಲ್ಲೂ ಮನೆಗಳೇ ಇಲ್ಲ. ಇನ್ನೂ ಸ್ವಲ್ಪ ಮುಂದೆ ಹೋದ್ರಿ ಅಲ್ಲಿ ಮನೆಗಳು ಸಿಗುತ್ತಾರೆ. ಅಲ್ಲಿ ಹೋಗಿ ಶರ್ಟ್ ಕೇಳಿದ್ರೆ ಖಂಡಿತವಾಗ್ಲೂ ಕೊಡ್ತಾರೆ. ನಾನು ಅಲ್ಲಿವರೆಗೆ ನಡೆಯಲು ಆಸಕ್ತನಾಗಿದ್ದೇನೆ. ನಾನು ಅಷ್ಟೊಂದು ನಿಲ್ಲಬೇಕಾದರೆ ನಂಗೆ ಸಾಕಾಗಿ ಹೋಗಿದೆ. ಹಾಗೆ ನೊಂದುಕೊಂಡು ಹೋಗಬೇಡಿ. ಹಾ, ತೆಗೆದುಕೊಡಿ ನನ್ನ ಜರ್ಕಿನ್. ತುಂಬಾ ಶಶಿ, ನಾನೊಂದು ಪ್ರಶ್ನೆ ಕೇಳಲೆ? ಯಾಕೆ ಭಾಗ್ಯ? ನಿನ್ನ ಪ್ರಶ್ನೆಗೆ ಉತ್ತರಿಸುವ ಸಾಮರ್ಥ್ಯ ನನಗಿಲ್ಲ ಎನ್ನುವ ಭಾವನೆಯೇ ನಿನಗೆ? ಹಾಗಲ್ಲ, ಈ ನಿಮ್ಮ ಮುಂಗೈಯಲ್ಲಿ ದಿವಾಕರನ ಹೆಸರು ಇದೆಯಲ್ಲ, ಅದು ಯಾರ್ದು ಅಂತ ಕೇಳ್ಬೋದೇ? ಅಯ್ಯೋ ಹುಚ್ಚಿ, ನಾನು ಆವಾಗಲೇ ಹೇಳಿದ್ನಲ್ಲ, ನಾನು ಓದು ಕಲಿತವನಲ್ಲ ಎಂದು. ನಾನು ಓದು ಕಲಿತಿದ್ದರೆ ನಿನ್ನ ಪ್ರಶ್ನೆಗೆ ಆಗಲೇ ಉತ್ತರಿಸಿದ್ದೆ. ನಾನು ಚಿಕ್ಕವನಿದ್ದಾಗ ಅನಾಥಾಶ್ರಮದಲ್ಲಿ ಯಾರದೋ ಅಚ್ಚಿ ಹಾಕಿಸಿದವರ ಹೆಸರಿರಬೇಕು ಅಷ್ಟೇ. ಏನಿಲ್ಲ, ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ರ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಸರಿ, ಸಮಯವಾಯಿತು, ನಾನಿನ್ನು ಬರುತ್ತೇನೆ. ನಿಂತ್ಕೋ ಶಶಿ. ಇಂಥ ಹೊತ್ತಲ್ಲಿ ಒಂದು 5 ನಿಮಿಷ ನಿಂತು ನನ್ನೊಂದಿಗೆ ಮಾತಾಡಬಾರ್ದೇನು? ಇಲ್ಲದ ಕಲ್ಪನೆಗಳನ್ನು ಕಲ್ಪಿಸಿಕೊಳ್ಳುವ ಕಣ್ಣೆ ನೀನು. ಅಂದ ಮೇಲೆ ಹೊರಟು ಹೋಗೋದೇ ಉತ್ತಮ. ನೀವು ತಪ್ಪು ಮಾಡುವುದಿಲ್ಲ. ತಪ್ಪು ಮಾಡಿದವರು ಹಾಗೆ ನಟಿಸ್ಬೋದು, ಆದರೆ ನಿಮಗೆ ಒಳಮರ್ಮ ಬೇರೆ ರೀತಿಯಲ್ಲಿದೆ. ಆದರೆ ಈ ನನ್ನ ದೇಹವನ್ನು ನಿಮಗೆ ಕೊಟ್ಟಿದ್ದೇನೆ. ಎಲ್ಲ ಹೊಣೆ ನಿಮ್ಮಲ್ಲಿ ಇದೆ. ಭಾಗ್ಯ, ನನ್ನ ಹೃದಯ ಸಿಂಹಾಸನದಲ್ಲಿ ನಿನಗೆ ಸ್ಥಾನವಿದೆ ಹೊರತು ಅನ್ಯ ಸ್ತ್ರೀಯರಿಗಲ್ಲ. ಆಯ್ತೆ? ಬಾ ಪ್ರೇಕರ, ನನ್ನೊಂದಿಗೆ ಕೂಗಿ ಹಾಡುತ್ತಾ. ಹೃದಯ ಮೀಟಿದಾಗ ಸ್ಮೃತಿಯು ಕೂಡಿದಾಗ ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ. ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ. ಅನುರಾಗ ಬಂದಾಗ ಹಾಡಾಗಿ ನಲಿವಾಗ ಗೆಳತಿ ಬಾಳಲ್ಲಿ ಹೊಸರಾಜಗಾನಂದ ಜೇನಂತ ರಸ ಜೀವ. ಹೃದಯ ಮೀಟಿದಾಗ ಸ್ಮೃತಿಯು ಕೂಡಿದಾಗ ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ.
ಜೇನಂತರ ಜೀವನ ಕನಸು ಕೈಗೂಡಿದಂತೆ ಮನಸ್ಸು ಒಂದಾಗುವಂತೆ ರಸಮಯ ಜೀವನ ರಸಿಕರ ತುಂಬಿನ ಗಂಧ ತುಂಬಿದ ತನು ಮನಸೆಳೆದವು ಪ್ರೇಮದ ಆರಾಧನೆ ಕೇಳತಿ ಬಾಳಲ್ಲಿ ಹೊಸ ರಾಗ. ಜೇನಂತರ ಜೀವನ ಹೃದಯ ಮಿಟ್ಟಿದಾಗ ತುಟಿಯು ಕೂಡಿದಾಗ ಅನುರಾಗ ಹಾಗಾಗಿ ಜಲದಿ ಬಾಳಲ್ಲಿ ಹೊಸ ರಾಗದ La 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 la. ಭಾಗ್ಯ ಹೋಗೋಣ.